ಬಚಾವತ್ ಆಯೋಗ ಯಾವ ನದಿಗೆ ಸಂಬಂಧಪಟ್ಟಿದೆ? ಇಂಪಾರ್ಟೆಂಟ್ ಕ್ವಶನ್. ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ಆಯೋಗ ಬಚಾವತ್ ಆಯೋಗ. ಫಸ್ಟ್ ಬ್ರಿಜೇಶ್ ಕುಮಾರ್ ವರದಿ, ಬಚಾವತ್ ಆಯೋಗದ ನಂತರ ಬ್ರಿಜೇಶ್ ಕುಮಾರ್ ವರದಿ. ಕರೆಕ್ಟ್? ಕೃಷ್ಣಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗ ಫಸ್ಟ್ ಯಾವುದು? ಬಚಾವತ್. ಬಚಾವತ್ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ? 1967ರಲ್ಲಿ ಬಚಾವತ್ ಆಯೋಗ. ಅದಾದ್ಮೇಲೆ 2010ರಲ್ಲಿ ಬ್ರಿಜೇಶ್ ಕುಮಾರ್ ವರದಿ. ನೋಡಿ ಯಾರ ಭಾರತದ ರುದ್ರಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ದಕ್ಷಿಣ ಭಾರತದ ರುದ್ರಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ದಕ್ಷಿಣ ಭಾರತದ ರುದ್ರಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಅಂದ್ರೆ ಗೋದಾವರಿ ನದಿಯನ್ನು ಕರೀತಾರೆ. ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ರುದ್ರಗಂಗೆ ಎಂದು ಕರೆಯುತ್ತಾರೆ. ಎರಡು 2003ರ ಬ್ರಿಜೇಶ್ ಕುಮಾರ್ ವರದಿಯ ಪ್ರಕಾರ ಕೃಷ್ಣಾ ನದಿಯಲ್ಲಿ ಎಷ್ಟು ಟಿಎಂಸಿ ನೀರನ್ನ ಕರ್ನಾಟಕ ರಾಜ್ಯಕ್ಕೆ ಒದಗಿಸಲಾಗಿದೆ? 911 ಟಿಎಂಸಿ. ನೋಡಿ, 1001 ಟಿಎಂಸಿ ಯಾವ ರಾಜ್ಯಕ್ಕೆ? 1001 ಟಿಎಂಸಿ ಯಾವ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶಕ್ಕೆ. 911 ಟಿಎಂಸಿ ಕರ್ನಾಟಕ ರಾಜ್ಯಕ್ಕೆ. 666 ಟಿಎಂಸಿ ಮಹಾರಾಷ್ಟ್ರಕ್ಕೆ. ಇದು 2011ರ ವರದಿಯಲ್ಲಿ ಕೂಡ 10ರಲ್ಲಿ ವರದಿಯಲ್ಲಿ ಕೂಡ ಇದನ್ನೇ ಮೆನ್ಷನ್ ಮಾಡಲಾಗಿದೆ. ಆದ್ರೆ 2014ರಲ್ಲಿ ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಆಯ್ತು. ತೆಲಂಗಾಣ ಇಬ್ಬಾಗ ಆದ ಮೇಲೆ ತೆಲಂಗಾಣ ಬಂದು ಅವ್ರು ನಮಗೆ ಬಂದು ಸರಿ ಪರಿಹಾರ ಕೇಳಿದ್ರು, ನೀವು ನೀರನ್ನ ನಮಗೆ ಹೆಚ್ಚುವರಿ ನೀರು ಬಿಡುಗಡೆ ಮಾಡಬೇಕು, ನಮಗೆ ನೀರಿನಲ್ಲಿ ಪಾಲ ಮಾಡುವಂತ. ಅದು ಕುಂದ್ರಿ ಹೇಳಿದವು, ಚಾ ಕುಡಿ, ಒಂದು ಬಿಸ್ಕಿಟ್ ತಿನ್ನು, ಆಂಧ್ರ ಜೊತೆ ಹೊಡೆದಾಡು, ಅಲ್ಲೇ ಪಕ್ಕದಲ್ಲಿ ಆಂಧ್ರ ಇದೆ, ನೀವಿಬ್ರು ಅಣತಮ್ಮ ರಾಜ್ಯಗಳು, ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಅದ. ನಮಗ್ ಬಂದು ಕೇಳಿದ್ರೆ ನಮಗೇ ಮಿಕ್ಕಿ ಅದ, ನಾವೇ ಯಾರ ಮ್ಯಾಗ ಬೀಳಂಗ ಆಗ್ಯದ, ನಮ್ಮ ಪರಿಸ್ಥಿತಿ ಆಗ್ಯದ. ಇನ್ನು ಅಂತ ಹೊತ್ತಿನ ನೀರು ಕೊಡೋದು ಕೂಡ ಏನು ಹಚ್ಚಿ ಕಿರಿಕಿರಿ ಅಂತೇಳಿ ಬೆದರ್ಸಿ ಕಳಿಸ್ತೇವೆ, ಸೊಗಾಸ್ ಕಡ್ಕೊತ ಹೋಯ್ತು. ಹಾಗಾದ್ರೆ ಆಂಧ್ರ ಪ್ರದೇಶಕ್ಕೆ 1001 ಟಿಎಂಸಿ, ಕರ್ನಾಟಕ ರಾಜ್ಯಕ್ಕೆ 911 ಟಿಎಂಸಿ, ಮಹಾರಾಷ್ಟ್ರಕ್ಕೆ 666 ಟಿಎಂಸಿ. ಇನ್ನೇನಾದ್ರೂ ಆಂಧ್ರ ತೆಲಂಗಾಣ ನೀರು ಇಬ್ಬಾಗ ಆದವು ಅಂತಂದ್ರೆ ನಾವೇ ಹೈಯೆಸ್ಟ್ ಆಗ್ತೀವಿ. ಈ 3 ರಾಜ್ಯಗಳು ಇಂಪಾರ್ಟೆಂಟ್. ನೋಡಿ, ಯಾವ ನೀರಿನಲ್ಲಿದು? ಯಾವ ನೀರಿನಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳಿದ ನಾ ಇದನ್ನ? ಎಸ್, ಕೃಷ್ಣಾ ನದಿಯ ನೀರಿನಲ್ಲಿ. ಅದು ಬಹಳ ಇಂಪಾರ್ಟೆಂಟ್. ಕೃಷ್ಣಾ ನದಿಯ ನೀರು. ನೋಡಿ, ಯಾವ ನದಿ ಹಂಸಲಾ ದೇವಿ ಹತ್ತಿರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ಗೋದಾವರಿ ನದಿ, ಕೃಷ್ಣಾ ನದಿ. ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಹಂಸಲಾ ದೇವಿ ಹತ್ತಿರ ಕೃಷ್ಣಾ ನದಿ. ನೋಡಿ, ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಹತ್ತಿರ ಹಂಸಲಾ ದೇವಿ ಅನ್ನುವಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದ ಮೂಲಕ ಏನಾಗ್ತದೆ ಅಂತಂದ್ರೆ ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಕೃಷ್ಣಾ ನದಿ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಉದ್ದ ಎಷ್ಟು ಅಂತಂದ್ರೆ 483 ಕಿಲೋಮೀಟರ್. ನೋಡಿ, ಟೋಟಲ್ ಇದರ ಉದ್ದ ಎಷ್ಟಂದ್ರೆ 1400 ಕಿಲೋಮೀಟರ್. ಕರ್ನಾಟಕ ರಾಜ್ಯದಲ್ಲಿ ಇದರ ಉದ್ದ ಎಷ್ಟಿದೆ ಅಂತಂದ್ರೆ 483 ಕಿಲೋಮೀಟರ್. ಗೋದಾವರಿ 1465 ಕಿಲೋಮೀಟರ್ ಉದ್ದವಾಗಿದೆ. ನದಿಯ ಉದ್ದ ಎಷ್ಟಿದೆ ಅಂತಂದ್ರೆ 1465 ಕಿಲೋಮೀಟರ್. ಕೃಷ್ಣಾ ನದಿಯ ಉದ್ದ 1400. ಅದರ ಕರ್ನಾಟಕ ರಾಜ್ಯದಲ್ಲಿ 483 ಕಿಲೋಮೀಟರ್. ರೈಟ್ ಆನ್ಸರ್. ಅಳಬಾರ್ದು ಯಾರು, ಸುಮ್ ಕುಂದ್ರಬೇಕಲ್ಲಿ. ಯಾವ ಜಲಾಶಯವನ್ನು ಬಸವಸಾಗರ ಡ್ಯಾಮ್ ಎಂದು ಕರೆಯುತ್ತಾರೆ? ಆಲ್ಮಟ್ಟಿ ಜಲಾಶಯ, ನಾರಾಯಣಪುರ ಜಲಾಶಯ, ಹಿಪ್ಪರಗಿ ಜಲಾಶಯ, ಚಿಕ್ಕಪಡಸಲಿ ಜಲಾಶಯ.
86% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನಾರಾಯಣಪುರ ಜಲಾಶಯ ನೋಡಿ, ಯಾವ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯಲಾಗಿದೆ ಅಂದ್ರೆ ನಾರಾಯಣಪುರ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಇಂಪಾರ್ಟೆಂಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಎರ್ಲಾ, ವರುಣ, ಪಂಚಗಂಗಾ, ಪೇನಗಂಗಾ, ಯಾವುದು ಅಲ್ಲ? ಸರಿಯಾದಂತ ಉತ್ತರ ಪೇನಗಂಗಾ ರೈಟ್ ಆನ್ಸರ್ ನೋಡಿ. ಪೇನಗಂಗಾ ಯಾವ ನದಿ ಉಪನದಿಯಾಗಿದೆ ಅಂದ್ರೆ ಗೋದಾವರಿ ನದಿ ಉಪನದಿಯಾಗಿದೆ. ಮೂರು ಬರ್ಕೋಬೇಕಲ್ಲ ಎಲ್ಲ. ಮೊನ್ನೆ KS ಕ್ವಶನ್ ವರ್ಣ ಅನ್ನುವಂಥದ್ದು ಕೂಡ KS ಕ್ವಶನ್ ಆಗಿದೆ. ವರ್ಣ, ಎರ್ಲ ಆಗಿರಬಹುದು, ವರ್ಣ ಆಗಿರಬಹುದು, ಪಂಚಗಂಗಾ ಆಗಿರಬಹುದು. ಈ ಮೂರು ನದಿಗಳದಾವಲ್ಲ, ಎರ್ಲ, ಪಂಚಗಂಗಾ, ಇವೆಲ್ಲ ಯಾವ ಹಳ್ಳ ಹಿಡಿತಾನ? ಎಲ್ಲಾ, ವರ್ಣ, ಪಂಚಗಂಗಾ ಬರ್ಕೋ. ಅದಕ್ಕೆ ಹಳ್ಳ ಹಿಡಿಬಾರ್ದು ಎಕ್ಸಾಮ್ ಅನ್ನು ಬರ್ಕೋಬೇಕಲ್ಲಿ ಮೂರು ನದಿಗಳು. ಇನ್ನ ಪೇನಗಂಗಾ ಅನ್ನುವಂಥದ್ದು ಗೋದಾವರಿ ನದಿಯ ಉಪನದಿ ನೋಡಿ. ಛಾಯಾ ಭಗವತಿ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ತುಂಗಾ ನದಿಯಿಂದ, ಭೀಮಾ ನದಿಯಿಂದ, ಡೋಣಿ ನದಿಯಿಂದ, ಮಲಪ್ರಭಾ ನದಿಯಿಂದ. ಛಾಯಾ ಭಗವತಿ ಫಾಲ್ಸ್ ಪ್ರಸಿದ್ಧವಾಗಿರುವಂತಹ ಜಲಪಾತ ಇದು. ಶಬಾಷ್, 76% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಡೋಣಿ ನದಿಯ ನೀರು ನೋಡಿ. ಯಾವ ನದಿಯ ನೀರನ್ನ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಕುಡಿಯಲು ಸಾಧ್ಯವಿಲ್ಲ? ಎಕ್ಸಲೆಂಟ್, ಡೋಣಿ ನದಿಯ ನೀರು. ಕೇವಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುವ ನದಿ? ಡೋಣಿ ನದಿ. ಯಾವ ನದಿಯ ನೀರು ಗೋಧಿ ಮತ್ತು ಜೋಳಕ್ಕೆ ಅತ್ಯಂತ ಪ್ರಸಿದ್ಧವಾಗಿರುವ ನದಿ? ಡೋಣಿ ನದಿ. ಡೋಣಿ ನದಿಯ ವಿಶೇಷ ಏನು ಅಂತಂದ್ರ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾಗಿರುವಂತ ಗೋಧಿ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದವು. ತಾಳಿಕೋಟೆಯಿಂದ ದೇವರಿಪ್ಪರಿಗೆವರೆಗೆ ಅತ್ಯಂತ ದೊಡ್ಡದಾಗಿರುವಂತ ಪ್ರಸಿದ್ಧವಾದಂತ ಗೋಧಿ ನದಿ ಮುಖಜ ಭೂಮಿ. ಅಲ್ಲಿ ಬೆಳೆಯುವಂತ ಗೋಧಿ ಇದೆಯಲ್ಲ, ಗೋಧಿ ಮತ್ತು ಜೋಳ ಏಷ್ಯಾ ಖಂಡದಲ್ಲಿ ಎಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತ ಗೋಧಿ ಮತ್ತು ಜೋಳವನ್ನು ಬೆಳೆಯಲಾಗುತ್ತದೆ. ಅದರಾಗ ಜವಿಗೋಧಿ ಬೆಳೆಯಲಾಗುತ್ತದೆ. ಜವಿಗೋಧಿ ಉಪ್ಪಿಟ್ಟು ಹೊಡೆದ್ರೆ ನೀವು ನುಗ್ಗುಬಳ ಹೊಡಿಬಹುದು. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದು? ಸರಿಯಾದಂತ ಉತ್ತರ ಮಲಪ್ರಭಾ ನದಿ ನೋಡಿ. ಮಲಪ್ರಭಾ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಹುಡುತ್ತದೆ, ಕರ್ನಾಟಕ ರಾಜ್ಯದಲ್ಲಿ ಎಂಡ್ ಆಗ್ತದೆ. ಬಟ್ ತುಂಗಭದ್ರಾ ನದಿ ಕರ್ನಾಟಕ ಹುಟ್ಟಿ ಆಂಧ್ರದಲ್ಲಿ ಎಂಡ್ ಆಗ್ತದೆ. ಭೀಮಾ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಎಂಡ್ ಆಗ್ತದೆ. ಇದು ಡೋಣಿ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟುತ್ತದೆ, ಕರ್ನಾಟಕದಲ್ಲಿ ಎಂಡ್ ಆಗ್ತದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವಂತ ಕೃಷ್ಣಾ ನದಿಯ ಏಕೈಕ ಉಪನದಿ ಅಂದ್ರೆ ಮಲಪ್ರಭಾ. ಮಲಪ್ರಭಾ ಎಲ್ಲಿ ಹುಡುತ್ತದಂದ್ರ ಬೆಳಗಾಂ ಜಿಲ್ಲೆಯಲ್ಲಿ ಜನ್ಮ ತಾಳ್ತದೆ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಎಂಡ್ ಆಗ್ತದೆ. ಅಣ್ಣ ಬಸವಣ್ಣನವರು ಆಯ್ಕೆಯಾಗಿರುವಂತ ಸ್ಥಳ ಕೂಡಲ ಸಂಗಮ. ಆ ಕೂಡಲ ಸಂಗಮದಲ್ಲಿ ಅಂತ್ಯಗೊಳ್ಳುವ ನದಿ. ಇದರ ಲೆಂತ್ ಎಷ್ಟಿದೆ ಅಂದ್ರೆ 304 ಕಿಲೋಮೀಟರ್ ಉದ್ದವಾಗಿದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ರೇಣುಕಾ ಜಲಾಶಯ. ರೇಣುಕಾ ಜಲಾಶಯ ಅಂದ್ರೆ ಒಂದೇ. ಇದಕ್ಕಿರುವ ಇನ್ನೊಂದು ಹೆಸರೇ ಇಂದಿರಾ ಗಾಂಧಿ ಜಲಾಶಯ. ಇಂದಿರಾ ಗಾಂಧಿ ಜಲಾಶಯ ಅಥವಾ ರೇಣುಕಾ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂತ ಅಣೆಕಟ್ಟು. ಕಾಗ್ನಾ ಯಾವ ನದಿಯ ಉಪನದಿ? ಇಂಪಾರ್ಟೆಂಟ್ ಕ್ವಶನ್. ಕಾಗ್ನಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ತುಂಗಭದ್ರಾ ನದಿಯ ಉಪನದಿಯಾಗಿದೆ, ಭೀಮಾ ನದಿಯ ಉಪನದಿಯಾಗಿದೆ, ಡೋಣಿ, ಮಲಪ್ರಭಾ. ಎಕ್ಸಲೆಂಟ್. ಕಾಗ್ನಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಕ್ವಶನ್, ಭೀಮಾ ನದಿಯ ಉಪನದಿಯಾಗಿದೆ ನೋಡಿ. ಕಾಗ್ನಾ ಎಂಬುದು ಭೀಮಾ ನದಿಯ ಉಪನದಿಯಾಗಿದೆ. ಕಾಗ್ನಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಯಾವುದು?
ಎಕ್ಸಲೆಂಟ್. ಬೆಣ್ಣೆತೋರೆ ಅಣೆಕಟ್ಟು ನೋಡಿ, ಕರ್ನಾಟಕ ರಾಜ್ಯದ ಅತ್ಯಂತ ವಿವಾದಾತ್ಮಕವಾದ ಅಣೆಕಟ್ಟು. 10 ವರ್ಷದ ಕಟ್ಟಬೇಕಂತ ಅಣೆಕಟ್ಟು 30 ವರ್ಷ ಆಯಿತು, ಇನ್ನೂ ಸ್ವಲ್ಪ ಉಳಿದ ಹಂಗೆ. 16 ಕೋಟಿ ಹಗರಣಗಳನ್ನು ಒಳಗೊಂಡಿರ್ತಕ್ಕಂಥ ಅಣೆಕಟ್ಟು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಕರ್ನಾಟಕ ರಾಜ್ಯದ ವಿವಾದಾತ್ಮಕ ಅಣೆಕಟ್ಟುಗಳಲ್ಲಿ ಅದು ಕೂಡ ಒಂದು. ಕರೆಕ್ಟ್. ಹಾಗಾದ್ರೆ ಆ ಬೆಣ್ಣೆತೋರೆ ಅಣೆಕಟ್ಟನ್ನು ಯಾವ ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಂಡು ಬರುವಂತಹ ಅಣೆಕಟ್ಟು. ಭೀಮಾ ನದಿಯ ಉಪನದಿಯಾಗಿರುವಂತಹ ಕಾಗ್ನಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು ಬೇರೆ, ಬೆಣ್ಣೆತೋರೆ ಹಳ್ಳ ಬೇರೆ. ಯಾವ ನದಿಗೆ ಬೆಣ್ಣೆತೋರೆ ಅಣೆಕಟ್ಟನ್ನು ಕಟ್ಟಲಾಗಿದೆ? ಎಲ್ಲರೂ ಆನ್ಸರ್ ಮಾಡಿ ಕರೆಕ್ಟ್ ನೋಡೋಣ. ರೈಟ್, ಭೀಮಾ ನದಿಗೆ ಅಡ್ಡಲಾಗಿ ನೋಡಿ. ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಕರ್ನಾಟಕ ಮಹಾರಾಷ್ಟ್ರದ ನಡುವೆ ಗಡಿರೇಖೆಯಾಗಿ ಹರಿಯುವ ನದಿ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದು ಸರ್. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ನಡುವೆ ಗಡಿರೇಖೆಯಾಗಿ ಹರಿಯುವ ನದಿ ಯಾವುದಂದ್ರ ಭೀಮಾ ನದಿ ನೋಡಿ. ಭೀಮಾ ಎಂಬ ನದಿ ಕರ್ನಾಟಕ ಮಹಾರಾಷ್ಟ್ರದ ನಡುವೆ ಗಡಿರೇಖೆಯಾಗಿ ಹರಿಯುವಂತ ನದಿಯಾಗಿದೆ. ಕರೆಕ್ಟಾ? ಮಾರ್ಕಂಡೇಯ ಯಾವ ನದಿ ಉಪನದಿಯಾಗಿದೆ? ಮಾರ್ಕಂಡೇಯ ಅನ್ನುವುದು ಯಾವ ನದಿ ಉಪನದಿಯಾಗಿದೆ? ಘಟಪ್ರಭಾ ನದಿಯ ಉಪನದಿಯಾಗಿದೆ ನೋಡಿ. ಮಾರ್ಕಂಡೇಯ ಅನ್ನುವುದು ಯಾವ ನದಿ ಉಪನದಿ ಅಂದ್ರೆ ಘಟಪ್ರಭಾ. ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕರ್ನಾಟಕದ ನಯಾಗರ ಎನಿಸಿಕೊಂಡಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಇದೇ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಗೋಕಾಕ್ ಫಾಲ್ಸ್ ಇದನ್ನ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ನಯಾಗರ ಎಂಬ ಫಾಲ್ಸ್ ಎಲ್ಲಿದೆ? ನಯಾಗರ ಎಂಬ ಫಾಲ್ಸ್ ಎಲ್ಲಿದೆ? ಎಕ್ಸಲೆಂಟ್. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಕಂಡು ಬರ್ತದೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ನಯಾಗರ ಅನ್ನುವಂಥ ಫಾಲ್ಸ್ ಇದೆ, ಫೇಮಸ್. ನಯಾಗರ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಎಸ್, ಸೇಂಟ್ ಲಾರೆನ್ಸ್. ಸೇಂಟ್ ಲಾರೆನ್ಸ್ ಎಂಬ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತ ಯಾವುದಂದ್ರ ನಯಾಗರ ಅನ್ನುವಂಥ ಫಾಲ್ಸ್. ಸೇಂಟ್ ಲಾರೆನ್ಸ್ ಪಕ್ಕದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಸರೋವರ ಯಾವುದು? ಎಕ್ಸಲೆಂಟ್, ವೆರಿ ಗುಡ್. ಯಾರು? ವಿಕ್ಟೋರಿಯಾ ಸರೋವರ ಅನ್ನೋರು. ಸರಿಯಾದಂತ ಉತ್ತರ ಸುಪೀರಿಯರ್ ಸರೋವರ ನೋಡಿ. ಸುಪೀರಿಯರ್ ಸರೋವರ ಇದೆಯಲ್ಲ, ಸೇಂಟ್ ಲಾರೆನ್ಸ್ ನದಿಯ ದಡದಲ್ಲಿ ಕಂಡುಬರುವ ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತೇಳಿ ಗುರುತಿಸ್ತೀವಿ. ವಿಕ್ಟೋರಿಯಾ ಸರೋವರ ಇರುವುದು ಆಫ್ರಿಕಾ ಖಂಡದಲ್ಲಿ. ಅದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅತ್ಯಂತ ಆಳವಾದ ಸರೋವರ ಯಾವುದು? ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅತ್ಯಂತ ಆಳವಾದ ಸರೋವರ ಎಕ್ಸಲೆಂಟ್, ಟಾಂಗನಿಕ್ ಸರೋವರ. ಟಾಂಗನಿಕ್ ಸರೋವರ ಇದೆಯಲ್ಲ, ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅತ್ಯಂತ ಆಳವಾದ ಸರೋವರ. ಜಗತ್ತಿನ ಅತಿ ಆಳವಾದ ಸರೋವರ ಯಾವುದು? ಯಾರ ಅದೇ ರೀಪ ನಾವ. ಆಳವಾದ ಸರೋವರ ಬೈಕಾಲ್ ಸರೋವರ, ರಷ್ಯಾ ದೇಶದಲ್ಲಿ ಕಂಡು ಬರುತ್ತದೆ. ರಷ್ಯಾ ದೇಶದಲ್ಲಿ ಕಂಡುಬರುವಂತ ಬೈಕಾಲ್ ಸರೋವರ ಇದೆಯಲ್ಲ, ಅದು ಜಗತ್ತಿನ ಅತ್ಯಂತ ಆಳವಾದ ಸರೋವರ. ಜಗತ್ತಿನ ಅತಿ ಆಳವಾದ 2ನೇ ಸರೋವರ ಅಂದ್ರೆ ಟಾಂಗನಿಕ್ ಸರೋವರ, ಅದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತದೆ. ಕರೆಕ್ಟಾ? ಸೇಂಟ್ ಲಾರೆನ್ಸ್ ನದಿಯಲ್ಲಿ ನಿರ್ಮಾಣಗೊಂಡ ಜಲಪಾತ ಯಾವುದಂದ್ರೆ ನೆಕ್ಸ್ಟ್ ಗೊಡಚನಮಕ್ಕಿ ಜಲಪಾತ ನಿರ್ಮಾಣ ಮಾಡಿರುವ ನದಿ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ಅದ್ಭುತವಾಗಿರುವಂತದ್ದು. ಚಿಕ್ಕ ಒಂದು ಟೂರಿಸಂ ಫೇಮಸ್ ಆಗಿರುವಂತ ಜಲಪಾತ ಇದು. ಯಾವುದು? ಗೊಡಚನಮಕ್ಕಿ ಜಲಪಾತ ಮಾಡಿರುವ ಅಥವಾ ನಿರ್ಮಾಣ ಮಾಡಿರುವಂತ ನದಿ ಯಾವುದು? ಹಿರಣ್ಯಕೇಶಿ,
ಮಾರ್ಕಂಡೇಯ, ಘಟಪ್ರಭಾ, ಇಂದ್ರಾಣಿ. ಇದು ಹೊಡೋದು ಕೆಲವು ಇವೆಲ್ಲ ಸುಡುಗಾಡಿ ಯಾವತ್ತೇ ಕೇಳಾಕತ್ತಾರಲ್ಲ, ಎಲ್ಲಿಂದ ಬಂದ ಕ್ವಶನ್ ಅಂತಾರ. ಮತ್ತು ಹೊಸ ಹೊಸ ಕಲಿಬೇಕ ಬೇಡ ದಿನ. ಗೋಡಚನಮಕ್ಕಿ ಜಲಪಾತ ನಿರ್ಮಾಣ ಮಾಡಿರುವುದು ಯಾವ ನದಿಯಿಂದ ಅಂದ್ರೆ ಮಾರ್ಕಂಡೆ ಅನ್ನುವಂತ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಮಾರ್ಕಂಡೆ ಅನ್ನುವಂತ ನದಿಯಿಂದ ನಿರ್ಮಾಣಗೊಂಡಂತ ಪ್ರಸಿದ್ಧವಾದಂತ ಜಲಪಾತ ಇದು. ಯಾವ ಜಿಲ್ಲೆಯಲ್ಲಿದೆ, ಯಾರು ಹೇಳ್ತಾರೆ ಇದನ್ನ? ಕಂಡು ಬರ್ತದೆ ನೋಡಿ. ಫೇಮಸ್ ಯಾವ ತುಮಕೂರು, ನಾವು ಬೆಳಗಾವಿಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಜಲಪಾತ ಇದು. ಹಿಡಕಲ್ ಜಲಾಶಯ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು. ಹಿಡಕಲ್ ಜಲಾಶಯಗಿರುವ ಇನ್ನೊಂದು ಹೆಸರೇ ರಾಜ ಲಕ್ಕಮ್ಮಗೌಡ ಜಲಾಶಯ ಅಂತ ಕರಿತೀವಿ. ರಾಜ ಲಕ್ಕಮ್ಮಗೌಡ ಜಲಾಶಯ ಅಂದ್ರೆ ಒಂದೇ, ಹಿಡಕಲ್ ಜಲಾಶಯ ಅಂದ್ರೆ ಒಂದೇ. ಪಟ್ಟದಕಲ್ಲು ಯಾವ ನದಿಯ ದಡದ ಮೇಲೆ ಇದೆ? ಮಲಪ್ರಭಾ ನದಿಯ ದಡದ ಮೇಲೆ. ಮಲಪ್ರಭಾ ನದಿಯ ದಡದ ಮೇಲೆ ಐತಿಹಾಸಿಕ 3 ನಗರಗಳದಾವೆ. ಐತಿಹಾಸಿಕ 3 ನಗರಗಳು ಯಾವುವು? ಎಕ್ಸಲೆಂಟ್. ಐಹೊಳೆ, ಪಟ್ಟದಕಲ್ಲು, ಬದಾಮಿ 3 ಪ್ರಮುಖವಾಗಿರುವಂತ ನಗರಗಳು. 3 ನಗರಗಳು ಯಾವಂದ್ರ, ಒಂದು ಐಹೊಳೆ, ಅಯ್ಯೋ ನನ್ನ ಹೊಳೆ, ಐಹೊಳೆ, ಪಟ್ಟದಕಲ್ಲು, ಬದಾಮಿ. ಈ 3 ನಗರಗಳದವಲ್ಲ, ಇವು ಮಲಪ್ರಭಾ ನದಿಯ ದಡದ ಮೇಲೆ ಕಂಡುಬರುವಂತ ಪ್ರಸಿದ್ಧವಾಗಿರುವ ನಗರಗಳು. ನೆಕ್ಸ್ಟ್ ಕ್ವಶನ್. ಇಂದಿರಾ ಗಾಂಧಿ ಜಲಾಶಯ ನಿರ್ಮಿಸಿದಂತ ನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಯಾವ ನದಿಗೆ ಅಡ್ಡಲಾಗಿ ಇಂದಿರಾ ಗಾಂಧಿ ಜಲಾಶಯ ನಿರ್ಮಾಣವಾಗಿದೆ? ಮಲಪ್ರಭಾ ರೈಟ್ ನೋಡಿ. ಇಂದಿರಾ ಗಾಂಧಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತ ಜಲಾಶಯ. ಕಳಸಾ ಬಂಡೂರಿ ಯೋಜನೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿವೆ? ಘಟಪ್ರಭಾ ನದಿ, ಮಲಪ್ರಭಾ ನದಿ, ತುಂಗಾ ನದಿ, ಭೀಮಾ ನದಿ. ರೈಟ್, ಮಲಪ್ರಭಾ ನದಿಗೆ ಸಂಬಂಧಪಟ್ಟಿದೆ ನೋಡಿ. ಮಲಪ್ರಭಾ ನದಿಗೆ ಎಲ್ಲಿ ಸ್ಥಳದಲ್ಲಿ ಅಂತಂದ್ರೆ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಯಾವ ನದಿಗಳನ್ನು ಒಂದು ಮಾಡೋದು? ಕಳಸಾ ಮತ್ತು ಬಂಡೂರಿ. ಕಳಸಾ ಮತ್ತು ಬಂಡೂರಿ ಅನ್ನುವಂಥ 2 ಉಪನದಿಗಳನ್ನ ಸೇರಿಸುವಂತ ಒಂದು ಯೋಜನೆ. ಇದನ್ನೇ ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಕೂಡಲ ಸಂಗಮ ಕೃಷ್ಣಾ ನದಿಗೆ ಸೇರುವ ನದಿ ಯಾವುದು? ಕೃಷ್ಣಾ ನದಿಯಲ್ಲಿ, ಕೃಷ್ಣಾ ನದಿಗೆ ಕೂಡಲ ಸಂಗಮದಲ್ಲಿ ಯಾವ ನದಿ ಒಂದಾಗ್ತದ? ಘಟಪ್ರಭಾ, ಮಲಪ್ರಭಾ, ತುಂಗಾ, ಭೀಮಾ. ರೈಟ್, ಮಲಪ್ರಭಾ ರೈಟ್ ಆನ್ಸರ್ ನೋಡಿ. ತುಂಗಭದ್ರಾ ನದಿಗಳು ಒಂದಾಗುವ ಸ್ಥಳ, ತುಂಗಾ ಮತ್ತು ಭದ್ರಾ ನದಿಗಳು ಒಂದಾಗುವಂತ ಸ್ಥಳ ಯಾವುದು? ಹಾಸನ ಜಿಲ್ಲೆಯಲ್ಲಿ, ಬಳ್ಳಾರಿಯಲ್ಲಿ, ಶಿವಮೊಗ್ಗದಲ್ಲಿ. ರೈಟ್, ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ಒಂದಾಗ್ತಾವ ನೋಡಿ. ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಒಂದಾಗುತ್ತವೆ. ತುಂಗಾ ಮತ್ತು ಭದ್ರಾ ಅನ್ನುವಂಥ 2 ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಒಂದಾಗುತ್ತವೆ. ಕುಮದ್ವತಿ ನದಿ ಯಾವ ನದಿಗೆ ಸೇರುತ್ತದೆ? ತುಂಗಾ ನದಿಗೆ ಸೇರುತ್ತದೆ, ಭದ್ರಾ ನದಿಗೆ ಸೇರುತ್ತದೆ, ತುಂಗಭದ್ರಾ ನದಿಗೆ ಸೇರುತ್ತದೆ, ಮೇಲಿನ ಯಾವುದೂ ಅಲ್ಲ. ಕುಮದ್ವತಿ.
ತುಂಗಭದ್ರಾ ನದಿಯನ್ನು ಸೇರುತ್ತದೆ ನೋಡಿ, ಕುಮದ್ವತಿ. ಅಂಜನಾಪುರ ಜಲಾಶಯ ನಿರ್ಮಿಸಲಾಗಿರುವ ನದಿ ಯಾವುದು? ಯಾವ ನದಿಗೆ ಅಡ್ಡಲಾಗಿ ಅಂಜನಾಪುರ ಜಲಾಶಯ ನಿರ್ಮಿಸಲಾಗಿದೆ? ಅಂಜನಾಪುರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ರೈಟ್, ಸರಿಯಾದಂತ ಉತ್ತರ ಕುಮದ್ವತಿ ನದಿಗೆ ಅಡ್ಡಲಾಗಿ. ಹಾಗಾದ್ರೆ ಅಂಜನಾಪುರ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ನಾವು ನಿನ್ನೆ ಕ್ಲಾಸ್ನಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಪಶ್ಚಿಮ ಘಟ್ಟ ಅಂದ್ರೆ ಅದೊಂದು ರೋಮಾಂಚನ. ಪಶ್ಚಿಮ ಘಟ್ಟಗಳಲ್ಲಿ ಪರ್ವತಗಳನ್ನು ನೋಡಿದೆವು, ಪ್ರಮುಖವಾಗಿರುವಂತಹ ಕಣಿವೆ ಮಾರ್ಗಗಳನ್ನು ನೋಡಿದೆವು. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕೇಂದ್ರ ಸರ್ಕಾರ 3 ಸಮಿತಿಗಳನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ 3 ಸಮಿತಿಗಳು ಯಾವ ಅಂತಂದ್ರೆ, ನಂಬರ್ 1 ಕಸ್ತೂರಿ ರಂಗನ್ ಸಮಿತಿ, ನಂಬರ್ 2 ಮಾಧವ ಗಾಡಿಗಳ ಸಮಿತಿ, ನಂಬರ್ 3 ಇತ್ತೀಚೆಗೆ ಒಂದು ಸಮಿತಿ ಜಾರಿಗೆ ಬಂತು ಗೊತ್ತಾ? ಒಂದು ಕಸ್ತೂರಿ ರಂಗನ ಸಮಿತಿ, ಮಾಧವ ಗಾಡಿಗಳ ಸಮಿತಿ, ಇತ್ತೀಚೆಗೆ ಸಂಜಯ್ ಕುಮಾರ್ ಸಮಿತಿ ನೋಡಿ. ಸಂಜಯ್ ಕುಮಾರ್ ಸಮಿತಿ. ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿದ ಸಮಿತಿ ಹೆಸರೇನು? ಎಸ್, ಚಂದ್ರಶೇಖರಯ್ಯ ಸಮಿತಿ. ಚಂದ್ರಶೇಖರಯ್ಯ ಸಮಿತಿ ವೆರಿ ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಡೆದಂತ ಹೋರಾಟ ಪಶ್ಚಿಮ ಘಟ್ಟ ಬಚಾವ್ ಆಂದೋಲನ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಸ್ಕೀಮ್ಗಳೆಲ್ಲ ಇವು. ಸಮಿತಿ, ಮಾಧವ ಗಾಡಿಗಳ ಸಮಿತಿ ಮತ್ತು ಸಂಜಯ್ ಕುಮಾರ್ ಸಮಿತಿ, ಈ 3 ಸಮಿತಿಗಳು ಅತ್ಯಂತ ಮುಖ್ಯವಾಗಿರುವಂತಹ ಸಮಿತಿಗಳು ಅಂತ ಹೇಳಿ ಗುರುತಿಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸಮಿತಿಗಳು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ ಇದು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ. ಅಷ್ಟೇ ಅಲ್ಲದೆ ಭಾರತ ದೇಶದ ಹಾಟ್ ಸ್ಪಾಟ್ ಇದು. ನಮ್ಮ ದೇಶದಲ್ಲಿ ಟೋಟಲ್ ಎಷ್ಟು ಹಾಟ್ ಸ್ಪಾಟ್ಗಳಿದಾವೆ ಭಾರತ ದೇಶದಲ್ಲಿ? 3, 5, 4, 2. ಒಟ್ಟು ಭಾರತ ದೇಶದಲ್ಲಿ ಕಂಡುಬರುವ ಹಾಟ್ ಸ್ಪಾಟ್ಗಳ ಸಂಖ್ಯೆ ಎಷ್ಟು? ಭಾರತ ದೇಶದಲ್ಲಿ ಟೋಟಲ್ 4 ಹಾಟ್ ಸ್ಪಾಟ್ಗಳದಾವ. ಭಾರತದಲ್ಲಿ 4 ಹಾಟ್ ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದು. 2012 ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಪಶ್ಚಿಮ ಘಟ್ಟ ಇದೊಂದು ಬಿಸಿ ತಾಣ ಅಂತ ಹೇಳಿ ಗುರುತಿಸ್ತೀವಿ. ಇದೊಂದು ಹಾಟ್ ಸ್ಪಾಟ್. ಅಂದ್ರೆ ಬೇರೆ ಬೇರೆ ರೀತಿಯ ಜೀವಿಗಳು, ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ನಿತ್ಯ ಹರಿದ್ವರ್ಣ ಕಾಡುಗಳು. ಯಾಕಂದ್ರೆ ಪ್ರತಿಯೊಂದು ಸ್ಥಳಗಳಲ್ಲಿ ಒಂದೊಂದು ವಿಸ್ಮಯಗಳದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಂದಾದ್ರಿ ಅಂತ ಒಂದು ಪರ್ವತ ಇದೆ. ಆ ಕುಂದಾದ್ರಿ ಪರ್ವತದ ಮೇಲೆ ಏನಿದೆ ಅಂತಂದ್ರೆ ಒಂದು ಜ್ವಾಲಾಮುಖಿಯ ಸರೋವರ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಜ್ವಾಲಾಮುಖಿಯ ಸರೋವರ, ಪರ್ವತದ ಮೇಲೆ ಜ್ವಾಲಾಮುಖಿಯ ಸರೋವರ ಇದೆ ಅಂದ್ರೆ ಎಷ್ಟು ವಿಸ್ಮಯ ಆದ ವಿಚಾರ ಮಾಡಿ. ಅದಕ್ಕೆ 1 ಸ್ಟೇಟ್ ಮಿನಿ ವರ್ಲ್ಡ್, ಇವೆಲ್ಲವೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಪಂಚಕ್ಕೆ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2023 ಮತ್ತು 24ರ ಬಜೆಟ್ನಲ್ಲಿ ದೇಖೋ ಅಪ್ನಾ ದೇಶ್ ಅಂತ ಹೇಳಿ 50 ಪ್ಲೇಸ್ಗಳನ್ನು ಗುರುತಿಸಿದ್ದಾರೆ. ದೇಖೋ ಅಪ್ನಾ ದೇಶ್, ಏ ಬಾಬಾ ದೇಖೋ ಅಪ್ನಾ ದೇಶ್, ಇದೊಂದು ಸ್ಕೀಮ್ ಹೆಸರು. ಇದು ಹೇಳಬಾರದು ಯಾರು. ಕರ್ನಾಟಕ ರಾಜ್ಯ ಒಂದು ವಿಸ್ಮಯವಾಗಿರುವಂತ ಸ್ಥಳ. ಅದಕ್ಕೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ಏನಂದ್ರೆ 1 ಸ್ಟೇಟ್ ಮಿನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು ಅಂತ. ಅದಕ್ಕೆ ಆ ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಂದಾದ್ರಿ ಅಂತ ಒಂದು ಪರ್ವತ ಇದೆ. ಆ ಪರ್ವತದ ಮೇಲ್ಭಾಗದಲ್ಲಿ ಏನಿದೆ ಅಂತಂದ್ರೆ ಜ್ವಾಲಾಮುಖಿ ಒಂದು ಸರೋವರವನ್ನು ನೋಡ್ಲಕ್ಕ ಸಾಧ್ಯ ಇದೆ ಅಂತ.
ಇನ್ನ ಪಶ್ಚಿಮ ಘಟ್ಟಗಳ ವೈಶಿಷ್ಟ್ಯ ಏನು? ಪಶ್ಚಿಮ ಘಟ್ಟಗಳ ವೈಶಿಷ್ಟ್ಯ ಏನಂದ್ರೆ ಆಗುಂಬೆ ಅಂತ ಒಂದು ಸ್ಥಳ ಇದೆ. ಆಗುಂಬೆ ಇದನ್ನ ಕರ್ನಾಟಕದ ಕರ್ನಾಟಕದ ಮೋಷಿನ್ ರಾಮ ಅಂತ ಕರೀತಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಫಸ್ಟ್ ಮಳೆ ಪಡೆಯುವಂತ ಸ್ಥಳ ಇದು ಆಗುಂಬೆ. 827 ಸೆಂಟಿಮೀಟರ್ ವಾರ್ಷಿಕ ಮಳೆ ಪಡೆಯುತ್ತದೆ. 827 ಸೆಂಟಿಮೀಟರ್ ವಾರ್ಷಿಕ ಮಳೆ ಪಡೆಯುವುದರಿಂದ ಇದನ್ನ ಕರ್ನಾಟಕದ ಮೋಷಿನ್ ರಾಮ ಅಂತ ಕರೀತಾರೆ, ಅಥವಾ ಕರ್ನಾಟಕದ ಚಿರಾಪುಂಜಿ. ಇದು ಕ್ವಶನ್ ಆಗಿದೆ. ಯಾವ ಸ್ಥಳವನ್ನ ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯುತ್ತಾರಂತಂದ್ರೆ ಈ ಒಂದು ಆಗುಂಬೆ ಅನ್ನುವಂತ ಸ್ಥಳ. ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇಂಪಾರ್ಟೆಂಟ್ ಆಗಿರುವಂತ ಪ್ಲೇಸ್. ಕಾಳಿಂಗ ಸರ್ಪಗಳ ರಾಜಧಾನಿ. ಕಾಳಿಂಗ ಸರ್ಪಗಳಿಗೆ ಫೇಮಸ್ ಆಗಿರುವಂತ ಸ್ಥಳ ಇದು. ಉರುಗ ತಜ್ಞನಾಗಿರುವಂತ ವಿಟೇಕರ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಭಾರತ ದೇಶದಲ್ಲಿ ಕಾಳಿಂಗ ಸರ್ಪಗಳ ರಾಜಧಾನಿ ಯಾವುದಂದ್ರೆ ಆಗುಂಬೆ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆಯುತ್ತಾರೆ. ಉರುಗ ತಜ್ಞನಾಗಿರುವಂತ ವಿಟೇಕರ್ ಅನ್ನುವಂತ ವ್ಯಕ್ತಿ ಹೇಳಿದಂತ ಮಾತಿದು. ಅನೇಕ ಜಲಪಾತಗಳನ್ನು ನೋಡ್ತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಜಲಪಾತಗಳದಾವೆ. ಉದಾಹರಣೆ ಜೋಗ್ ಫಾಲ್ಸ್ ಇದೆ, ಕುಂಚಿಕಲ್ ಫಾಲ್ಸ್ ಇದೆ, ಬಾರ್ಕನ್ ಫಾಲ್ಸ್ ಇದೆ, ಮಲ್ಲಳ್ಳಿ ಫಾಲ್ಸ್ ಇದೆ, ಕಲಹತ್ತಗಿರಿ ಫಾಲ್ಸ್ ಇದೆ, ಅಲಿಖಾನ್ ಫಾಲ್ಸ್ ಇದೆ. ಹೌದಲ್ವ? ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖವಾದ ಫಾಲ್ಸ್ಗಳಿವು. ಜೋಗ್ ಫಾಲ್ಸ್, ಕುಂಚಿಕಲ್ ಫಾಲ್ಸ್, ಬಾರ್ಕನ್ ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್, ಕಲಹತ್ತಗಿರಿ ಫಾಲ್ಸ್, ಅಲಿಖಾನ್ ಫಾಲ್ಸ್. ಸಾತೋಡ ಉತ್ತರ ಕನ್ನಡದಲ್ಲಿದೆ ಅದು. ಅಬ್ಬೆ ಫಾಲ್ಸ್ ಇದೆ, ಅಬ್ಬೆ ಫಾಲ್ಸ್ ಕರೆಕ್ಟಾ? ಇರ್ಪು ಫಾಲ್ಸ್ ಇದೆ, ಇರ್ಪು ಫಾಲ್ಸ್. ಅಬ್ಬೆ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕಾವೇರಿ ನದಿಯಿಂದ ನಿರ್ಮಾಣಗೊಂಡಂತ ಫಾಲ್ಸ್ ಇದು, ಕಾವೇರಿ. ಇರ್ಪು ಫಾಲ್ಸ್ ಯಾವ ನದಿಯಿಂದ? ಲಕ್ಷ್ಮಣ ತೀರ್ಥ, ಲಕ್ಷ್ಮಣ ತೀರ್ಥ. ಜೋಗ್ ಫಾಲ್ಸ್ ಶರಾವತಿ ನದಿಯಿಂದ. ಕುಂಚಿಕಲ್ ಫಾಲ್ಸ್ ವರಾಹಾಯಿ ನದಿಯಿಂದ. ಬಾರ್ಕನ್ ಫಾಲ್ಸ್ ಸೀತಾ ನದಿಯಿಂದ. ಮಲ್ಲಳ್ಳಿ ಫಾಲ್ಸ್, ಮಲ್ಲಳ್ಳಿ ಎಕ್ಸಲೆಂಟ್. ಕುಮಾರಧಾರ, ಕಲಹತ್ತಗಿರಿ ಫಾಲ್ಸ್, ಕಲಹತ್ತಗಿರಿ ಅನ್ನುವಂಥ ನದಿಯಿಂದ. ಅಲಿಖಾನ್ ಎಂಬ ಒಂದು ಸಣ್ಣ ನದಿಯಿಂದ ನಿರ್ಮಾಣಗೊಂಡಿವೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಸಿದ್ಧವಾಗಿರುವಂತಹ ಫಾಲ್ಸ್ಗಳೆಲ್ಲ ಇವು. ಇರುಪು ಫಾಲ್ಸ್ ಆಗಿರಬಹುದು, ಅಬ್ಬೆ ಫಾಲ್ಸ್, ಜೋಗ್ ಫಾಲ್ಸ್, ಕುಂಚಿಕಲ್ಲು, ಬಾರ್ಕನ್, ಮಲ್ಲಳ್ಳಿ, ಕಲಹತ್ತಗಿರಿ, ಅಲಿಖಾನ್, ಕಾಳಹಸ್ತಿ ಫಾಲ್ಸ್. ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟಗಳ ವೈಶಿಷ್ಟ್ಯ ಏನು ಅಂತಂದ್ರೆ ಇದೊಂದು ರೋಮಾಂಚನವಾಗಿರುವಂತ ಘಟ್ಟಗಳು ಅಂತ ಗುರುತಿಸ್ತೀವಿ. ನೆಕ್ಸ್ಟ್ ಮೈದಾನ ಪ್ರದೇಶ ಬಂದಾಗ, ಮೈದಾನ ಅಂದ್ರೆ ಏನು? ಮೈದಾನ ಅಂದ್ರ ಸಮತಟ್ಟ ಆಗಿರಬೇಕು, ಸಮೃದ್ಧ ಆಗಿರಬೇಕು, ವಿಶಾಲವಾಗಿರಬೇಕು. ನೋಡಿ, ಸಮತಟ್ಟ, ಸಮೃದ್ಧ, ವಿಶಾಲ, ಈ ಮೂರು ಅಂಶಗಳು ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಮೈದಾನ ಅಂದ್ರೆ ಯಾವ್ದು ಕರಿತೀವಿ? ಸಮತಟ್ಟವಾಗಿದ್ದು, ಸಮೃದ್ಧವಾಗಿದ್ದು, ವಿಶಾಲವಾಗಿರುವಂತ ಭೂಪ್ರದೇಶವನ್ನ ಸಮೃದ್ಧ ಆಗಿರಬೇಕು, ವಿಶಾಲ ಆಗಿರಬೇಕು. ಇದಕ್ಕೇನಂತ ಕರಿತೀವಿ? ಮೈದಾನ. ನಮ್ಮ ರಾಜ್ಯದ ಮೈದಾನವನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಕರ್ನಾಟಕ ರಾಜ್ಯದ ಮೈದಾನವನ್ನ ಪ್ರಮುಖವಾಗಿ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಹೌದಾ? 2 ಭಾಗಗಳನ್ನಾಗಿ. ಒಂದು ಉತ್ತರದ ಮೈದಾನ, ಇನ್ನೊಂದು
ದಕ್ಷಿಣದ ಮೈದಾನ, ಎರಡು ಮೈದಾನ ನೋಡ್ತೀವಿ. ಒಂದು ಉತ್ತರದ ಮೈದಾನ, ಇನ್ನೊಂದು ದಕ್ಷಿಣದ ಮೈದಾನ. ಉತ್ತರದ ಮೈದಾನ, ದಕ್ಷಿಣದ ಮೈದಾನ. ಹಾಗಾದ್ರೆ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನಗಳನ್ನು ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನವನ್ನು ಇಬ್ಬಾಗ ಮಾಡುವ ನದಿ ಯಾವುದಂದ್ರ ತುಂಗಭದ್ರಾ ನದಿ. ನೋಡಿ, ತುಂಗಭದ್ರಾ ನದಿ. ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ನದಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಈಶಾನ್ಯ ಅಭಿಮುಖವಾಗಿ ಹರಿಯುವಂತ ನದಿ. ನೋಡಿ, ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ. ಅಭಿಮುಖವಾಗಿ, ಇದು ಕ್ವಶನ್ ಆಗಿದೆ ನೋಡಿ. ಈಶಾನ್ಯ ಅಭಿಮುಖವಾಗಿ ಹರಿಯುವಂತ ನದಿ ಯಾವುದು ಅಂತಂದ್ರೆ ಅದು ತುಂಗಭದ್ರಾ ನದಿ. ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಅಥವಾ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕಗಳನ್ನು ಇಬ್ಬಾಗ ಮಾಡುವಂತ ನದಿ. ಹಿಂಗೆ ಕೇಳೋಣ ಕ್ವಶನ್, ಈಶಾನ್ಯ ಅಭಿಮುಖವಾಗಿ ಹರಿಯುವ ಕರ್ನಾಟಕದ ನದಿ ಯಾವುದಂದ್ರೆ ಅದು ತುಂಗಭದ್ರಾ ನದಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಜಲಸಾರಿಗೆಯನ್ನು ಹೊಂದಿರುವಂತ ನದಿ ಅದು. ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿಯಾಗಿದೆ. ಉತ್ತರ ಮೈದಾನದ ವಿಶೇಷ ಏನು? ಉತ್ತರ ಮೈದಾನದ ವಿಶೇಷ ಏನು ಅಂದ್ರ ತುಂಗಭದ್ರಾ ನದಿಯ ದಡದಿಂದ ಉತ್ತರದಲ್ಲಿ ಬೀದರ್ ಜಿಲ್ಲೆಯವರೆಗೆ, ಉತ್ತರದಲ್ಲಿ ಬೀದರ್ ಜಿಲ್ಲೆಯವರೆಗೆ ಹಂಚಿಕೆಯಾಗಿದೆ. ತುಂಗಭದ್ರಾ ನದಿಯಿಂದ ಉತ್ತರದಲ್ಲಿ ಬೀದರ್ ಜಿಲ್ಲೆಯವರೆಗೆ ಹಂಚಿಕೆಯಾಗಿರುವಂತ ಒಂದು ಭೂಪ್ರದೇಶ ಅಂದ್ರೆ ಉತ್ತರದ ಮೈದಾನ. ಉತ್ತರದ ಮೈದಾನದಲ್ಲಿ ಬರೋಬ್ಬರಿ 5 ಪ್ರಮುಖವಾದ ನದಿಗಳು ಹರಿತವೆ. ಉತ್ತರದ ಮೈದಾನ ನದಿ ಸಂಚಯನ ಮೈದಾನವಾಗಿದ್ದು 5 ಪ್ರಮುಖವಾಗಿರುವಂತ ನದಿಗಳು ಹರಿತವೆ. ಆ 5 ಪ್ರಮುಖವಾದ ನದಿಗಳು ಯಾವಂತಂದ್ರ 1, 2, 3, 4, 5 5 ಪ್ರಮುಖವಾದ ನದಿಗಳು. ಒಂದು ಭೀಮಾ ನದಿ, 2 ಘಟಪ್ರಭಾ ನದಿ, ಡೋಣಿ ನದಿ, ಕೃಷ್ಣಾ ನದಿ, ಮಲಪ್ರಭಾ ನದಿ. ಈ 5 ನದಿಗಳು ಉತ್ತರ ಕರ್ನಾಟಕದಲ್ಲಿ ಸಂಚಯನಗೊಳ್ಳುವಂತ ನದಿಗಳು. ಭೀಮಾ, ಘಟಪ್ರಭಾ, ಡೋಣಿ, ಕೃಷ್ಣ, ಮಲಪ್ರಭಾ. ಭೀಮಾ ನದಿ, ಘಟಪ್ರಭಾ, ಡೋಣಿ, ಕೃಷ್ಣ, ಮಲಪ್ರಭಾ. ಈ 5 ನದಿಗಳು ಒಂದು ಕಾಲದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸಂಚಯನಗೊಳ್ಳುತ್ತಿದ್ದು. ಅದಕ್ಕೆ ಬಿಜಾಪುರವನ್ನು ಏನಂತ ಕರೀತಾರಂದ್ರೆ ಪಂಚ ನದಿಗಳ ನಾಡು ಅಂತ ಕರೆದ್ರು. ಪಂಚ ನದಿಗಳ ನಾಡು, ಅಥವಾ ಇದನ್ನ ಏನಂತ ಕರೆದ್ರು, ಕರ್ನಾಟಕದ ಪಂಜಾಬ್ ಅಂತ ಕರೆದ್ರು. ಕರ್ನಾಟಕದ ಪಂಜಾಬ್. ಯಾವ ಸ್ಥಳವನ್ನು ಕರ್ನಾಟಕದ ಪಂಜಾಬ್ ಎನ್ನುವರು ಅಂತಂದ್ರೆ ವಿಜಯಪುರವನ್ನ, ಅಥವಾ ಕರ್ನಾಟಕದ ಜೈಸಲ್ಮೇರ್ ಜಿಲ್ಲೆ ಅಂತ ಕರೀತಾರೆ. ಬಿಜಾಪುರವನ್ನ ಕರ್ನಾಟಕದ ಜೈಸಲ್ಮೇರ್ ಅಂತ ಕರೀತಾರೆ. ಪಂಚ ನದಿಗಳ ನಾಡು. ನವರಸಪುರ ಉತ್ಸವಕ್ಕೆ ಫೇಮಸ್ ಆಗಿರುವಂತದ್ದು ಬಿಜಾಪುರ. ಯಾರ ನೀರಿಲ್ಲನೋ. ಅಪಾರ ಪ್ರಮಾಣದಲ್ಲಿ ದ್ರಾಕ್ಷಿ, ನಿಂಬೆಹಣ್ಣು, ದಾಳಿಂಬೆ ಹೈಯೆಸ್ಟ್ ಬೆಳೆ ನಮ್ಮಲ್ಲೇ. ಏಷ್ಯಾ ಖಂಡದಲ್ಲಿ ಗರಿಷ್ಠ ನಿಂಬೆಹಣ್ಣು ಉತ್ಪಾದನೆ ಮಾಡುವುದು ಇಂಡಿ ತಾಲೂಕ. ಆಶಯ ಮಾಡಕತ್ತಿ. ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಪಂಚ ನದಿಗಳ ನಾಡು ವಿಜಯಪುರ. ಭೀಮಾ, ಘಟಪ್ರಭಾ, ಡೋಣಿ, ಕೃಷ್ಣ, ಮಲಪ್ರಭಾ ನದಿಗಳು ಒನ್ಸ್ ಅಪಾನ್ ಟೈಮ್, ಒಂದಾನು ಕಾಲದಲ್ಲಿ, ಅದರ ವಿಶೇಷವಾಗಿ ಬಾಗಲಕೋಟೆ ಇಬ್ಬಾಗ ಆಗಕ್ಕಿಂತ ಮುಂಚೆ 5 ನದಿಗಳು ಹರಿತಿದ್ದು. ಪ್ರೆಸೆಂಟ್ 3 ನದಿಗಳು ಹರಿತವೆ. ಭೀಮಾ ನದಿ ಹರಿತದೆ, ಘಟಪ್ರಭಾ ಭೀಮಾ, ಡೋಣಿ, ಕೃಷ್ಣ ಹರಿತದೆ. ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಎಲ್ಲಿ ಹರಿತವೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿತವೆ. ಇನ್ನು ಉತ್ತರ ಮೈದಾನದ ಇನ್ನೊಂದು ವೈಶಿಷ್ಟ್ಯ ಏನು? ಉತ್ತರ ಮೈದಾನದ ವೈಶಿಷ್ಟ್ಯ ಏನು ಅಂತಂದ್ರೆ ಮಲಗಿರುವ ಬುದ್ಧನ ಬೆಟ್ಟಗಳದಾವೆ. ಮಲಗಿರುವ ಬುದ್ಧನ ಬೆಟ್ಟಗಳು ಎಲ್ಲದ? ಮಲಗಿರುವ ಬುದ್ಧನ ಬೆಟ್ಟ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ.
ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳನ್ನು ನೋಡ್ತೀವಿ. ಬುದ್ಧ ಮಕ್ಕೊಂಡೆ ನೆನಪ ಅನಿಸ್ತದ. ಬಹಳ ಸರಿ ಕ್ವಶನ್ ಆಗಿದೆ. ಯಾದಗಿರಿನ ಕೇಳಬಹುದು ಅಥವಾ ಶಹಾಪುರ ಕೇಳಬಹುದು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳನ್ನು ನೋಡ್ತೀವಿ. ಮತ್ತೆ ಅಂಜನಾದ್ರಿ ಬೆಟ್ಟಗಳು, ಅಂಜನಾದ್ರಿ ಬೆಟ್ಟಗಳು ಎಲ್ಲಿದಾವೆ? ಎಕ್ಸಲೆಂಟ್. ಕೊಪ್ಪಳದಲ್ಲಿ ಕಂಡು ಬರ್ತಾವ ನೋಡಿ. ಕೊಪ್ಪಳದಲ್ಲಿ ಅಂಜನಾದ್ರಿ ಬೆಟ್ಟಗಳು. ಆಂಜನೇಯ ಜನ್ಮ ತಾಳಿದ ಬೆಟ್ಟ ಅಂತ ಗುರುತಿಸ್ತೀವಿ. ಆಂಜನೇಯ ಜನ್ಮ ತಾಳಿದಂತ ಬೆಟ್ಟ ಯಾವ್ದಂದ್ರೆ ಅಂಜನಾದ್ರಿ ಬೆಟ್ಟಗಳು. ಅಂಜನಾದ್ರಿ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕಂಡು ಬರ್ತಾವಂದ್ರೆ ಕೊಪ್ಪಳದಲ್ಲಿ ಕಂಡು ಬರುವಂತ ಪ್ರಮುಖವಾದ ಬೆಟ್ಟಗಳು. ಮತ್ತೆ ವಿಶೇಷವಾಗಿರುವಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅಂತ ಒಂದು ಫೇಮಸ್ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ. ಈ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿಯ ವೈಶಿಷ್ಟ್ಯ ಏನು? ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿಯನ್ನ ಕರ್ನಾಟಕದ ಊಟಿ ಅಂತ ಕರೀತಾರೆ ನೋಡಿ. ಕ್ವಶನ್ ಆಗಿದೆ. ಇದನ್ನ ಕರ್ನಾಟಕದ ಊಟಿ, ಕರ್ನಾಟಕದ ಊಟಿ ಅಥವಾ ಉದಕ ಮಂಡಲ ಎಂದು ಕರೆಯುತ್ತಾರೆ. ಕರ್ನಾಟಕದ ಊಟಿ ಅಥವಾ ಉದಕ ಮಂಡಲ ಯಾವುದಂದ್ರೆ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಫೇಮಸ್. ಜೋಗಿಮಟ್ಟಿ ಅನ್ನುವಂಥ ಸ್ಥಳ ಒಟ್ಟಾರೆಯಾಗಿ ಉತ್ತರದ ಮಹಾಮೈದಾನದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಬಯಲು ಪ್ರದೇಶ ಕಂಡು ಬಂದು ಇದನ್ನ ಬಯಲು ಸೀಮೆಯ ನಾಡು. ಗಿಡ ಮರಗಳ ಪ್ರಮಾಣ ಬಹಳಷ್ಟು ಕಡಿಮೆ ಇದಾವೆ ಉತ್ತರದ ಮೈದಾನದಲ್ಲಿ. ಇತ್ತೀಚೆಗೆ ನೀರಾವರಿಯಲ್ಲಿ ಸಮೃದ್ಧ ಭೂಮಿಯಾಗಿ ಕಾಣ್ತಾ ಇದೆ. ಇನ್ನ ಉತ್ತರ ಮೈದಾನದಲ್ಲಿ ಒಂದು ದೋಬ್ ಪ್ರದೇಶ ಇದೆ ಫೇಮಸ್. ಯಾವ ದೋಬ್ ಇದೆ ಹೇಳಿ ನೋಡೋಣ. ಎಕ್ಸಲೆಂಟ್. ರಾಯಚೂರು ದೋಬ್ ಇದೆ ನೋಡಿ. ರಾಯಚೂರು ದೋಬ್, ರಾಯಚೂರು ದೋಬ್, ರಾಯಚೂರು ದೋಬ್. ರಾಯಚೂರು ದೋಬ್ ಯಾವ ಎರಡು ನದಿಗಳ ಮಧ್ಯೆ ಅಂದ್ರ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಕಂಡು ಬರುತ್ತದೆ. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಕಂಡು ಬರುವ ಪ್ರಸಿದ್ಧವಾದ ದೋಬ್ ಯಾವುದಂದ್ರ ರಾಯಚೂರು ದೋಬ್. ರಾಯಚೂರು ದೋಅಬ್. ದೋಅಬ್ ಅಂದ್ರ ಎರಡು ನದಿಗಳ ಮಧ್ಯೆ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ರಾಯಚೂರು ದೋಬ್ ಫೇಮಸ್. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನ ಸಾಮ್ರಾಜ್ಯಗಳು ಈ ಒಂದು ರಾಯಚೂರು ದೋಬ್ ಸಲುವಾಗಿ ಹೊಡೆದಾಡಿ ಸತ್ತು. ಸುಮಾರು 500 ವರ್ಷಗಳ ಕಾಲ ದೊಡ್ಡ ಮಟ್ಟದ ಹೋರಾಟ ಅದು. ಇನ್ನ ದಕ್ಷಿಣದ ಮೈದಾನದ ವೈಶಿಷ್ಟ್ಯ ಏನು? ದಕ್ಷಿಣ ಮೈದಾನ ಆಕ್ಚುಲಿ ಉತ್ತರ ಮೈದಾನ ಇದೆಯಲ್ಲ, ಉತ್ತರ ಮೈದಾನ ಸಮುದ್ರ ಮಟ್ಟದಿಂದ 360ರಿಂದ 610 ಮೀಟರ್ ಎತ್ತರವಾಗಿದೆ. ಆದ್ರೆ ದಕ್ಷಿಣ ಮೈದಾನ ಇದೆಯಲ್ಲ, ದಕ್ಷಿಣ ಮೈದಾನ 900ರಿಂದ 975 ಮೀಟರ್ ಎತ್ತರವಾಗಿದೆ. 900ರಿಂದ 975 ಮೀಟರ್ ಎತ್ತರವಾಗಿರುವಂತ ದಕ್ಷಿಣ ಮೈದಾನದಲ್ಲಿ ಯಾವ ಶಿಲೆಗಳು ಕಂಡು ಬರುತ್ತವೆ ಅಂದ್ರೆ ಗ್ರಾನೈಟ್ ಶಿಲೆಗಳು ಕಂಡು ಬರುತ್ತವೆ. ಗ್ರಾನೈಟ್ ರಾಕ್ಸ್ ಅಂತ ಕರಿತೀವಿ. ಗ್ರಾನೈಟ್ ಶಿಲೆಗಳಿಗೆ ಫೇಮಸ್ ದಕ್ಷಿಣದ ಮೈದಾನ. ಎಲ್ಲಿ ನೋಡಿದ್ರು ಕೆಂಪು ಶಿಲೆಗಳನ್ನು ನೋಡ್ತೀವಿ. ಕೆಂಪು ಮಣ್ಣು, ಹೈಯೆಸ್ಟ್ ಕೆಂಪು ಮಣ್ಣು ದಕ್ಷಿಣದ ಮೈದಾನದಲ್ಲಿ ನೋಡ್ಲಕ್ ಸಾಧ್ಯ ಇದೆ ನೋಡಿ. ದಕ್ಷಿಣ ಮೈದಾನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕೆಂಪು ಮಣ್ಣನ್ನ ನೋಡ್ಲಕ್ಕ ಸಾಧ್ಯ ಇದೆ. ಹಾಗಾದ್ರೆ ದಕ್ಷಿಣ ಮೈದಾನದಲ್ಲಿ ಕಾವೇರಿ ನದಿ ಹರಿತದ. ಕಾವೇರಿ ಫೇಮಸ್. ಅದರ ಉಪನದಿಗಳು ಹರಿತವೆ. ಹೇಮಾವತಿ, ಅರ್ಕಾವತಿ, ಸುವರ್ಣವತಿ, ಕಬಿನಿ, ಸಿಂಸಾ, ಅನೇಕ ಭವಾನಿ ಪ್ರಮುಖವಾದಂತ ಉಪನದಿಗಳು ದಕ್ಷಿಣ ಮೈದಾನದಲ್ಲಿ ಸಂಚಯನಗೊಳ್ಳುತ್ತದೆ ನೋಡಿ. ದಕ್ಷಿಣ ಮೈದಾನದ ಹೈಟ್ ಎಷ್ಟಿದೆ ಅಂದ್ರ 900ರಿಂದ 975 ಮೀಟರ್ ಎತ್ತರವಾಗಿದೆ. ಗ್ರಾನೈಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ ಈ ಒಂದು ಯಾವ ಮಾಯಾವತಿ ಅನ್ನೋ. ನೀ ಬರೀಲೇ ಮಾಯಾವತಿ ಅಂತ ಬರೀ
ನೇತ್ರಾವತಿ, ಅರ್ಕಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ಸಿಂಸಾ ಇವೆಲ್ಲವೂ ದಕ್ಷಿಣ ಮೈದಾನದಲ್ಲಿ ಹರಿಯುವಂತ ಅತ್ಯಂತ ಪ್ರಮುಖವಾದಂತ ನದಿಗಳಾಗಿವೆ. ಇಲ್ಲಿ ಹೈಯೆಸ್ಟ್ ಕೆಂಪು ಮಣ್ಣು ಕಂಡು ಬರುತ್ತದೆ. ಅಲ್ಲಲ್ಲಿ ನೋಡಲು ಬೆಟ್ಟ ಗುಡ್ಡಗಳದ ಫೇಮಸ್. ನಂದಿ ಬೆಟ್ಟ ಕೇಳಿದಿರಲ್ಲ, ನಂದಿ ಬೆಟ್ಟ. ನಂದಿ ಬೆಟ್ಟ ಇದು ಕರ್ನಾಟಕದ ಟೂರಿಸಂ ಆಯ್ಕೆಯಾಗಿರುವಂತ ಮೊದಲ ಬೆಟ್ಟ. ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುವಂತ ನಂದಿ ಬೆಟ್ಟ, ಇದರ ಹೈಟ್ ಎಷ್ಟಿದೆ ಅಂದ್ರೆ ಸುಮಾರು 1192 ಮೀಟರ್ ಎತ್ತರವಾಗಿದೆ. 1192 ಮೀಟರ್ ಎತ್ತರವಾಗಿರುವಂತ ನಂದಿ ಬೆಟ್ಟ. ಇಲ್ಲಿ ಟಿಪ್ಪು ಡ್ರಾಪ್ ಅನ್ನು ನೋಡ್ತೀವಿ. ಯಾರಾದ್ರೂ ಹುಚ್ಚುಚ್ಚಾರ ಮಾಡಿದ್ರು ಒಯ್ದು ದುಡುಮ್ ಅಂತ ಒಕ್ಕಟಿ ಪಡ್ತಿದ್ರು. ಸಾರಿ, 1492 ಮೀಟರ್ ಎತ್ತರವಾಗಿದೆ. ಯಾರ ಕ್ಲಾಸ್ ನಿದ್ದೆ ಮಾಡ್ತಿದ್ರ, ಕ್ಲಾಸ್ನಾಗ ಏನ್ರ ವಿಶ್ರಾಂತಿಯಾಗಿರುವಂತ ಸ್ಥಳ ಇದು. ಗಾಂಧೀಜಿಯವರು ವಿಶ್ರಾಂತಿಯನ್ನು ಪಡೆದಂತ ಸ್ಥಳ ಯಾವ್ದಂದ್ರೆ ನಂದಿ ಬೆಟ್ಟ. ನಂದಿ ಬೆಟ್ಟ ಎಲ್ಲಿದೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ರೇಡಿಯಲ್ ರಿವರ್ ಸಿಸ್ಟಮ್ ಅನ್ನು ಹೊಂದಿರುವಂತ ಬೆಟ್ಟ ಅದು. ರೇಡಿಯಲ್ ರಿವರ್ ಸಿಸ್ಟಮ್ ಯಾವ ಬೆಟ್ಟದಲ್ಲಿ ನೋಡ್ಲಕ್ ಸಾಧ್ಯ ಇದೆ ಅಂದ್ರೆ ನಂದಿ ಬೆಟ್ಟದಲ್ಲಿ ನೋಡ್ಲಕ್ ಸಾಧ್ಯ ಇದೆ ನೋಡಿ. ಮತ್ತೆ ದಕ್ಷಿಣ ಮೈದಾನದಲ್ಲಿ ಏನೇನದಾವ ಫೇಮಸ್? ದಕ್ಷಿಣ ಮೈದಾನದಲ್ಲಿ ಯಾವ್ಯಾವ ಫೇಮಸ್ ಅದಾವೆ? ಎಕ್ಸಲೆಂಟ್. ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟದಲ್ಲಿ ಏನದಾವ? ರಾಮನಗರ ಜಿಲ್ಲೆಯ ರಾಮದೇವ ಬೆಟ್ಟದಲ್ಲಿ ರಣಹದ್ದುಗಳಿಗೆ ಫೇಮಸ್ ನೋಡಿ. ರಣಹದ್ದುಗಳಿಗೆ ಫೇಮಸ್ ಆಗಿರುವಂತ ಬೆಟ್ಟ ರಾಮದೇವರ ಬೆಟ್ಟ, ರಾಮನಗರದಲ್ಲಿ. ರಾಮನಗರ ಜಿಲ್ಲೆಯಲ್ಲಿ ರಾಮದೇವರ ಬೆಟ್ಟ ಕಂಡು ಬರ್ತದೆ. ಅದು ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಹದ್ದುಗಳಿಗೆ ಫೇಮಸ್ ಆಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಾಲಯ ನಿರ್ಮಾಣ ಮಾಡಿದವರು ರಾಜ ಒಡೆಯರ ಕಾಲದಲ್ಲಿ. ರಾಜ ಒಡೆಯರ ಕಾಲದಲ್ಲಿ 4 ದೇವಾಲಯಗಳನ್ನು ಕಟ್ಟಿಸ್ತಾರೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯ, ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಾಲಯ, ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ದೇವಾಲಯ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದ ಉದ್ಧಾರವನ್ನು ಮಾಡ್ತಾರೆ. ಫೇಮಸ್ ಅವರು. ಹಾಗಾದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯೆ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ದೊಡ್ಡ ದೇವರಾಜ ಒಡೆಯ. ದೊಡ್ಡ ದೇವರಾಜ ಒಡೆಯ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಫೇಮಸ್. ಸಾವನ ದುರ್ಗ ಅಂತ ಫೇಮಸ್ ಇದೆ ಗೊತ್ತಾ? ಸಾವನ ದುರ್ಗ. ಸಾವನ ದುರ್ಗ ಎಲ್ಲಿದೆ? ಸಾವನ ದುರ್ಗ. ಸಾವನ ದುರ್ಗ ಬಂದುಬಿಟ್ಟು ರಾಮನಗರದಲ್ಲಿದೆ. ರಾಮನಗರ. ಪ್ರೆಸೆಂಟ್ ಒಂದು ಉಲ್ಲೇಖದ ಪ್ರಕಾರ ಸಾವನ ದುರ್ಗನೇ ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟವಾಗಿದೆ. ಈಗ ಮಧುಗಿರಿ ಏಕಶಿಲಾ ಬೆಟ್ಟವನ್ನ ಕ್ರಾಸ್ ಮಾಡಿ ಸಾವನ ದುರ್ಗ ಇದೆಯಲ್ಲ, ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಎಂದು ಘೋಷಣೆ ಮಾಡಲಾಗಿದೆ. ಚೂರು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸಾವನದುರ್ಗ ಬೆಟ್ಟ ಎಲ್ಲಿದೆ ಅಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಫೇಮಸ್. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೆಟ್ಟ ಇದೆ ಫೇಮಸ್, ಆದಿಚುಂಚನಗಿರಿ ಬೆಟ್ಟ ಅಂತ. ಆದಿಚುಂಚನಗಿರಿ ಬೆಟ್ಟ. ಈ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟದಲ್ಲಿ ನವಿಲುಗಳು ಫೇಮಸ್ ಅದಾವ ನೋಡಿ. ಹೈಯೆಸ್ಟ್ ನವಿಲುಗಳು ಕಂಡು ಬರುವಂತದ್ದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ. ಅದರ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯ ಕೂಡ ಫೇಮಸ್. ತುಮಕೂರದಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟ. ಅವೆಲ್ಲವೂ ಕೂಡ ದಕ್ಷಿಣ ಮೈದಾನದ ಒಂದು ವಿಶಿಷ್ಟವಾಗಿರುವಂತ ಲಕ್ಷಣವಾಗಿದೆ. ವೈರಮುಡಿ ಉತ್ಸವ ಎಲ್ಲಿ ಆಚರಣೆ ಮಾಡುತ್ತಾರೆ? ವೈರಮುಡಿ ಉತ್ಸವ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವೈರಮುಡಿ ಉತ್ಸವನ ಆಚರಣೆ ಮಾಡ್ತಾರೆ. ಇಲ್ಲಿಗೆ 2ನೇ ಚಾಪ್ಟರ್ ಚುಂಕ್. 1ನೇ ಚಾಪ್ಟರ್ ಮತ್ತು 2ನೇ ಚಾಪ್ಟರ್ ಎರಡು ಕಂಪ್ಲೀಟ್ ಆದ ನೋಡಿ. ಕರ್ನಾಟಕ ಜಿಯೋಗ್ರಫಿಯಲ್ಲಿ 1ನೇ ಚಾಪ್ಟರ್ ಮತ್ತು 2ನೇ ಚಾಪ್ಟರ್ ಕಂಪ್ಲೀಟ್ ಆದವು.